ಇನ್ನು ಸರ್ಕಾರ ಆತಂಕವನ್ನ ಪರಿಹಾರ ಮಾಡುವಂತಹ ಕೆಲಸವನ್ನ ಮಾಡಬೇಕಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಅವರ ಆಗ್ರಹ ಇದು. ಯಾಕಂದ್ರೆ ಧರ್ಮಸ್ಥಳ ಪವಿತ್ರ ಸ್ಥಳ, ನೆರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ಯಾರೇ ತಪ್ಪು ಮಾಡಿದ್ರೂ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ಗೋವಿಂದ ಕಾರಜೋಳ. ಸರ್ಕಾರ ಅದನ್ನ ವಿಶೇಷ ತಂಡ ರಚನೆ ಮಾಡಿಸಿ SIT ಮುಖಾಂತರ ತನಿಖೆಯನ್ನು ಮಾಡಿಸ್ತಾ ಇದೆ ಮತ್ತು ಅದರಲ್ಲಿ CID ಅಧಿಕಾರಿಗಳು ಭಾಗವಹಿಸಿದ್ದಾರೆ, ಪೊಲೀಸ್ ಇಲಾಖೆಯೂ ಭಾಗವಹಿಸಿದೆ. ಸರ್ಕಾರ ಇಂಥ ಸಮಸ್ಯೆಗಳು ಬಂದಾಗ, ಧಾರ್ಮಿಕ ಸಂಸ್ಥೆಗಳ ವಿಷಯ ಬಂದಾಗ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರಲ್ಲಿ ಆಗಿರ್ತಕ್ಕಂಥ ಆತಂಕವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಧರ್ಮಸ್ಥಳ ಒಂದು ಪ್ರತಿಷ್ಠಿತ ಸಂಸ್ಥೆ, ಧಾರ್ಮಿಕ ಸಂಸ್ಥೆ, ದೇವರ ಬಗ್ಗೆ ನಂಬಿಕೆ ಇರತಕ್ಕಂಥದ್ದು ಬರೀ ಕರ್ನಾಟಕ ಅಲ್ಲ, ಸುತ್ತಮುತ್ತಲಿನ ರಾಜ್ಯಗಳವರು ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದೊಂದು ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ. ಆ ಸಮಸ್ಯೆಯನ್ನು ಪೂರ್ಣ ಬಗೆಹರಿಸಬೇಕು. ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ.